ಹಸ್ತಾಮಲಕ. ಜಗದ್ಗುರು ಶಂಕರಾಚಾರ್ಯರು ಕೊಲ್ಲೂರಿಗೆ ಬಂದಾಗ ಅಲ್ಲಿಂದ ಗೋಕರ್ಣದ ಹತ್ತಿರವಿದ್ದ ಶ್ರೀವಲ್ಲಿ ಎಂಬ ಗ್ರಾಮಕ್ಕೆ ಹೋಗಿದ್ದರು. ಅವರು ತಮ್ಮ ಭಕ್ತರು ಶಿಷ್ಯರೊಡನೆ ಕುಳಿತಿದ್ದಾಗ ಅಲ್ಲಿಗೆ ಪ್ರಭಾಕರ ಎಂಬ ಗೃಹಸ್ಥರೊಬ್ಬರು ತಮ್ಮ ಮಗನನ್ನು ಕರೆದುಕೊಂಡು ಬಂದರು. ಆತ ಸುಮಾರು 12-13 ವರ್ಷದ ಬಾಲಕ, ನೋಡಲು ತುಂಬ ಸುಂದರನಾಗಿದ್ದಾನೆ. ತಂದೆ ಪ್ರಭಾಕರ ಗುರುಗಳಿಗೆ ದೀರ್ಘದಂಡ ಪ್ರಣಾಮ ಮಾಡಿ ಮಗನಿಂದಲೂ ಮಾಡಿಸಿ ಕೈ ಮುಗಿದು ನಿಂತು ಹೇಳಿದರು, ಸ್ವಾಮಿ, ಈತ ನನ್ನ ಮಗ. ಹುಟ್ಟಿನಿಂದಲೂ ಹೀಗೆಯೇ ಮಂಕಾಗಿ ಇರುತ್ತಾನೆ. ಯಾವ ಮಾತನ್ನೂ ಆಡುವುದಿಲ್ಲ. ಸುತ್ತಮುತ್ತ ಏನು ನಡೆದರೂ ಅವನಿಗೆ ಅದರ ಪರಿವೆಯೇ ಇಲ್ಲ. ಹೀಗೆಯೇ ಇದ್ದರೆ ಅವನ ಜೀವನದ ಗತಿಯೇನು? ತಾವು ದಯವಿಟ್ಟು ಆಶೀರ್ವಾದ ಮಾಡಿ ಅನುಗ್ರಹಿಸಬೇಕು ಎಂದು ಕೋರಿದರು. ಶ್ರೀ ಶಂಕರಾಚಾರ್ಯರು ಆ ಮಗುವಿನ ಕಡೆಗೆ ನೋಡಿದರು. ಅವನ ಮುಖದಲ್ಲಿ ಲಕ್ಷಣವಾದ ಕಾಂತಿ ಕಂಡಿತು. ಆತ ಒಬ್ಬ ಮೊದ್ದು ಮೂಕ ಮಗುವಾಗಿರದೆ ಅತ್ಯಂತ ವಿಶೇಷವಾದ ಜ್ಞಾನಿಯಂತೆ ತೋರಿತು. ಅವರು ಆತನನ್ನು ಹತ್ತಿರಕ್ಕೆ ಕರೆದು ಅವನ ಬೆನ್ನ ಮೇಲೆ ಕೈಯಾಡಿಸಿ, ಮಗು, ನೀನು ಯಾರಪ್ಪ? ಯಾಕೆ ಇಲ್ಲಿಗೆ ಬಂದಿದ್ದೀಯಾ? ನನಗೆ ಹೇಳಬಾರದೆ ಎಂದು ಕೇಳಿದರು. ಆಗ ಆ ಬಾಲಕ ಯಾವನನ್ನು ಜನರೆಲ್ಲ ಮೂಕನೆಂದು ಭಾವಿಸಿದ್ದರೋ ಆತ ಅತ್ಯಂತ ಸ್ಪಷ್ಟವಾಗಿ ಹೇಳತೊಡಗಿದ, ಸ್ವಾಮಿ, ನಾನು ದೇವತೆಯೂ ಅಲ್ಲ, ಯಕ್ಷನೂ ಅಲ್ಲ. ನಾನು ಬ್ರಾಹ್ಮಣನೂ ಅಲ್ಲ, ಕ್ಷತ್ರಿಯನೂ ಅಲ್ಲ, ವೈಶ್ಯ, ಶೂದ್ರನೂ ಅಲ್ಲ. ನಾನು ಬ್ರಹ್ಮಚರ್ಯ, ಗೃಹಸ್ಥ, ವಾನಪ್ರಸ್ಥ ಹಾಗೂ ಸನ್ಯಾಸ ಈ ಯಾವ ಆಶ್ರಮಗಳಿಗೂ ಸೇರಿದವನಲ್ಲ. ನಾನು ಯಾರೆಂಬುದು ನನಗೆ ಸ್ಪಷ್ಟವಾಗಿ ಗೊತ್ತಿದೆ. ನಾನು ಕೇವಲ ಭಗವಂತನ ಶಕ್ತಿಯ ಒಂದು ಸಾಕಾರ ರೂಪ. ಅಲ್ಲಿ ನೆರೆದಿದ್ದ ಜನರೆಲ್ಲ ಆಶ್ಚರ್ಯಚಕಿತರಾದರು. ತಾವು ದಡ್ಡ ಮೂಕನೆಂದು ತಿಳಿದಿದ್ದ ಹುಡುಗ ಹೀಗೆ ಸ್ಪಷ್ಟವಾಗಿ ಮಾತನಾಡಿಯಾನು ಎಂದು ಕಲ್ಪಿಸಿರಲಿಲ್ಲ. ಹುಡುಗನ ತಂದೆ ಪ್ರಭಾಕರರಂತೂ ಮೂಕವಾಗಿ ಹೋಗಿದ್ದರು. ತಮ್ಮ ಆಶೀರ್ವಾದದಿಂದ ತನ್ನ ಮಗ ಹೀಗೆ ಮಾತನಾಡಿದ್ದು ನನಗೆ ಸಂಭ್ರಮ ತಂದಿದೆ. ಆದರೆ ಆತ ಏನು ಹೇಳಿದ ಎನ್ನುವುದು ನನಗೆ ತಿಳಿಯಲಿಲ್ಲ. ಅವನ ಮಾತಿನ ಅರ್ಥವನ್ನು ತಾವು ತಿಳಿಸಿದರೆ ಧನ್ಯವಾಗುತ್ತದೆ ಎಂದರು. ಆಗ ಶ್ರೀ ಶಂಕರಾಚಾರ್ಯರು ಮುಗುಳ್ನಕ್ಕು, ನಿಮ್ಮ ಮಗನ ವಿಷಯ ಬಿಡಿ. ತಾವು ಯಾರು? ತಮ್ಮ ಮನೆತನ ಯಾವುದು? ಅದನ್ನು ಹೇಳಿ ಎಂದು ಕೇಳಿದರು. ಅದಕ್ಕೆ ಅವರು, ನನ್ನ ಹೆಸರು ಪ್ರಭಾಕರ. ನಾನು ಬ್ರಾಹ್ಮಣ, ವೃತ್ತಿಯಲ್ಲಿ ಪುರೋಹಿತ ಎಂದರು. ನೋಡಿ, ನೀವು ನಿಮ್ಮನ್ನು ಯಾವುದೋ ಹೆಸರು, ಯಾವುದೋ ವರ್ಣ, ಯಾವುದೋ ವರ್ಗದೊಂದಿಗೆ ಹೊಂದಿಸಿಕೊಂಡಿದ್ದೀರಿ. ಆದರೆ ನಿಮ್ಮ ಮಗ ಮಾತ್ರ ತಾನು ಯಾವುದೂ ಅಲ್ಲ ಎನ್ನುತ್ತಾನೆ. ಆತ ನಿಜವಾದ ವೇದಾಂತಿ. ಈ ಅನಿಶ್ಚಿತವಾದ ಪ್ರಪಂಚದಲ್ಲಿ ಯಾರನ್ನು ತಾಯಿ ತಂದೆ ಎನ್ನುವುದು? ಪ್ರತಿಯೊಂದು ಜನ್ಮದಲ್ಲಿ ಬೇರೆ ಬೇರೆ ತಂದೆ ತಾಯಂದಿರು, ಬೇರೆ ವರ್ಣ, ಬೇರೆ ಉದ್ಯೋಗ ನಮಗೆ. ಅದಕ್ಕೆ ನಿಮ್ಮ ಮಗ ಹೇಳಿದ, ತಾನು ಇದು ಯಾವುದೂ ಅಲ್ಲವೆಂದು. ಅವನಿಗೆ ತಾನು ಕೇವಲ ದೇಹವಲ್ಲ ಎಂಬುದು ತಿಳಿದಿದೆ. ಇಂಥ ಹುಡುಗ ನಿಮ್ಮೊಂದಿಗೆ ಇದ್ದು ದಡ್ಡ ಮೂಕ ಎನಿಸಿಕೊಳ್ಳುವುದು ಬೇಡ. ಆತನನ್ನು ನನ್ನೊಡನೆ ಕಳುಹಿಸಿಕೊಡಿ ಎಂದರು ಶಂಕರಾಚಾರ್ಯರು. ತಂದೆಯ ಅನುಮತಿ ಪಡೆದು ಶಂಕರಾಚಾರ್ಯರೊಂದಿಗೆ ಹೊರಟ ಹುಡುಗ ಮುಂದೆ ಮಹಾನ್ ವೇದಾಂತಿಯಾದ. ಅವನಿಗೆ ಗುರುಗಳು ಹಸ್ತಾಮಲಕ ಎಂದು ಹೆಸರು ಕೊಟ್ಟರು. ಹಸ್ತಾಮಲಕ ಎಂದರೆ ಕೈಯಲ್ಲಿ ನೆಲ್ಲಿಕಾಯಿ ಹಿಡಿದುಕೊಂಡವನು. ಅದರ ಅರ್ಥ ಆತ ನೆಲ್ಲಿಕಾಯಿಯನ್ನು ಕೈಯಲ್ಲಿ ಹಿಡಿದುಕೊಂಡಿದ್ದನೆಂದಲ್ಲ. ವೇದಾಂತ ಅವರಿಗೆ ಅಂಗೈಯಲ್ಲಿಯ ನೆಲ್ಲಿಕಾಯಿಯಷ್ಟು ಸ್ಪಷ್ಟವಾಗಿತ್ತು. ನಂತರ ಹಸ್ತಾಮಲಕಾಚಾರ್ಯರು ಶಂಕರಾಚಾರ್ಯರು ಪಶ್ಚಿಮದಲ್ಲಿ ಸ್ಥಾಪಿಸಿದ ದ್ವಾರಕಾ ಪೀಠದ ಮಠಕ್ಕೆ ಪ್ರಥಮ ಜಗದ್ಗುರುಗಳಾಗಿ ಖ್ಯಾತರಾದರು. ಯಾರಲ್ಲಿ ಯಾವ ಶಕ್ತಿ ಯಾವ ರೂಪದಲ್ಲಿರುತ್ತದೆ ಎಂದು ಹೇಳುವುದು ಸುಲಭವಲ್ಲ. ಹೊರನೋಟಕ್ಕೆ ಮೂರ್ಖರಂತೆ ಕಾಣುವ ಕೆಲವರು ಮಹಾನ್ ಸಾಧಕರಾಗಿರುವ ಸಾಧ್ಯತೆ ಇರುವಂತೆ ಹೊರಗಡೆ ಮಹಾನುಭಾವರಂತೆ ತೋರಿಸಿಕೊಳ್ಳುವವರು ಆಂತರ್ಯದಲ್ಲಿ ಮೂರ್ಖರಾಗಿರುವುದು ಅಪರೂಪವಲ್ಲ. ನಾವು ಜನರನ್ನು ಅವರ ಬಾಹ್ಯಾಚರ್ಯಗಳಿಂದ ಮಾತ್ರ ಗಮನಿಸಿ ಅವರ ಶಕ್ತಿಯನ್ನು ಅಳೆಯಬಾರದು. ಧನ್ಯವಾದಗಳು.